ಹೆಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸೊ ಏನಕ್ಕೆ ಇಷ್ಟು ರೆಡಿ ಆಗಿದ್ದೀನಿ ಅಂದರೆ, ಇವತ್ತು ನಮ್ಮ ಫ್ರೆಂಡ್ ಮನೆ ಗೃಹ ಪ್ರವೇಶ ಇದೆ. ಒಳ್ಳೆ ಫೋಟೋಸ್ ತೊಗೊಳ್ಳೋಣ ಅಂತಂದರೆ ತುಂಬ ಮಳೆ ಆಗ್ತಾ ಇದೆ ಹೊರಗಡೆ. ಇವಾಗ ಕೆನಡಾನಲ್ಲಿ ಸ್ಪ್ರಿಂಗ್ ನಡೀತಾ ಇದೆ. ಸೊ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸ್ವಲ್ಪ ಸನ್ ಸಿಗುತ್ತೆ ಆ್ಯಂಡ್ ದಿಸ್ ಪಿಂಕ್ ಕಲರ್ ಲುಕ್ಸ್ ಬ್ಯೂಟಿಫುಲ್ ಫಾರ್ ಸ್ಪ್ರಿಂಗ್. ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಗೋ. ಓಕೆ, ಸೊ ಇವಾಗ ನಾವು ಹೊರಟಿದ್ದೀವಿ. ನಾವಿಬ್ಬರು ಪಿಂಕ್ ಹಾಕೊಂಡಿದ್ದೀವಿ. ವಿ ಆರ್ ಟ್ವಿನಿಂಗ್. ಮೋಸ್ಟ್ ಆಫ್ ದ ಫಂಕ್ಷನ್ಸ್ ನಾವು ಹೋದಾಗೆಲ್ಲ ವಿ ಯೂಶಲಿ ಟ್ವಿನ್, ಎಸ್ಪೆಷಲಿ ಇಂಡಿಯನ್ ಔಟ್ಫಿಟ್ಸ್ ಹಾಕೊಂಡಾಗ. ಎನಿವೇಸ್ ತುಂಬ ಮಳೆ ಆಗ್ತಾ ಇದೆ. ಯು ಕ್ಯಾನ್ ಸಿ ಹೊರಗಡೆ ತುಂಬ ಗ್ಲೂಮಿ ಆಗಿದೆ. ವಿ ಆರ್ ಥಿಂಕಿಂಗ್ ಟು ಪಿಕ್ ಅಪ್ ಕಾಫಿ ಆನ್ ದ ವೇ ಬಿಕಾಸ್ ಇಟ್ಸ್ 50 ಕಿಲೋಮೀಟರ್ಸ್ ನಾವು ನಮ್ಮ ಮನೆಯಿಂದ, ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಟೇಕ್ ಎನ್ ಅವರ್ ಟು ರೀಚ್. ಸೊ ಆನ್ ದ ವೇ ಕಾಫಿ ತೊಗೊಂಡು ಹೋಗೋಣ ಅಂತ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನನ್ನ ಸಾರಿ ಮೇಲೆ ಇಲ್ಲಿ ಆನೆ ಪ್ರಿಂಟ್ ಇದೆ. ಐ ಲವ್ ಎಲಿಫೆಂಟ್ ಪ್ರಿಂಟ್ಸ್ ಸಾರಿ ಮೇಲೆ. ಐ ಆಮ್ ವೇರಿಂಗ್ ಅ ಪ್ಯೂರ್ ಆರ್ಗ್ಯಾನ್ಸಾ ಸಾರಿ. ಆ್ಯಂಡ್ ಈ ಪೈಠಾಣಿ ಬ್ಯಾಗ್ ಬೆಂಗಳೂರಲ್ಲಿ ತೊಗೊಂಡಿದ್ದು. ಐ ಡೋಂಟ್ ನೋ ಇಫ್ ಇಟ್ ಮ್ಯಾಚಸ್ ವೆಲ್, ಬಟ್ ಐ ಲೈಕ್ ಇಟ್. ಎಷ್ಟು ಟ್ರಾಫಿಕ್ ಇದೆ, ನಾವಿನ್ನೂ ರೀಚ್ ಆಗಿಲ್ಲ. ವಿ ಹ್ಯಾವ್ ಅಬೌಟ್ ಹಾಫ್ ಆನ್ ಅವರ್ ಟು ರೀಚ್. ಸಿಕ್ಕಾಪಟ್ಟೆ ಹಸಿವೆ ಆಗ್ತಾ ಇದೆ. ಇಟ್ಸ್ ಆಲ್ರೆಡಿ 1:17. ಯೂಶಲಿ ಮಂಡೇ ಟು ಫ್ರೈಡೇ ನಮ್ದಂತೂ ಒಂದು ಫಿಕ್ಸ್ಡ್ ರುಟೀನ್ ಇರುತ್ತೆ. ಆ್ಯಟ್ 1 o'clock ಇಲ್ಲ ಮ್ಯಾಕ್ಸ್ ವಿತಿನ್ 1:30 ವಿ ಹ್ಯಾವ್ ಅವರ್ ಲಂಚ್. ಸೊ ಇವಾಗ ಆನ್ ದ ವೇ ಕಾಫಿ ತೊಗೊಂಡು ಹೋಗೋಣ ಅಂದಿದ್ವಲ್ಲ, ಇನ್ನೊಂದು 15 ಮಿನಿಟ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಪಿಕ್ ಅಪ್ ಕಾಫಿ. ಫೈನಲಿ ಇವಾಗ ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಐಸ್ಡ್ ಕಾಫಿ, ಮಳೆನಲ್ಲೂ ಐಸ್ಡ್ ಕಾಫಿ ಕುಡಿತಾ ಇದ್ದೀವಿ. ಇವಾಗ ನಮ್ಮ ಹುಡುಗಂಗೆ ಒಂದು ಕ್ವೆಶನ್ ಕೇಳ್ತೀನಿ ನಾನು. ಈ ಥರ ಬ್ಯೂಟಿಫುಲ್ ಆಗಿ ಸೀರೆ ಉಟ್ಕೊಂಡಿದ್ದಾಗ, ಅಥವಾ ನನ್ನನ್ನು ಇವಾಗ ಈ ಸಾರಿನಲ್ಲಿ ನೋಡಿ ಯಾವ ಸಾಂಗ್ ನಿನ್ನ ಮೈಂಡಿಗೆ ಬರ್ತಾ ಇದೆ ಹೇಳು. ಸಾಂಗ್? ಎಸ್, ಸಾಂಗ್. ಕನ್ನಡ ಸಾಂಗ್ ಅಲ್ವಾ? ರೀಸೆಂಟ್ ಆಗಿ ನೋಡಿದ್ವಲ್ಲ, ಅಮೃತ ವರ್ಷಿಣಿ. ಇದು ಯಾವ ಹಾಡು? ಬಲೆ ಬಲೆ. ನನಗೆ ಹಾಡಕ್ ಬರಲ್ಲ, ಬಟ್ ಅದೇ ಸಾಂಗ್. ಒಂದೆರಡು ಲೈನ್ ಹಾಡಿದ್ರೆ ಚೆನ್ನಾಗಿರುತ್ತಲ್ಲ. ಆಕ್ಚುಲಿ ನಿನ್ ವಾಯ್ಸ್ ಚೆನ್ನಾಗಿದೆ, ನೀನೇ ಹಾಡ್ಬೇಕು. ಎಸ್. ಭಲೆ ಭಲೆ ಚಂದದ ಚಂದಡಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚು ಬಳ್ಳಿ ನೀನು, ನಿನ್ನ ಚಂದ ಹೊಗಳಲು ಪದ ಕೊಂಚ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೆಲ್ಲಿ ಊರೆಲ್ಲ ಹೊಂಬೆಳಕು. ನಮ್ಮ ಫ್ರೆಂಡ್ ಮನೆ ರೀಚ್ ಆದ್ವಿ ಆ್ಯಂಡ್ ಅವ್ರ ಮನೆ ಟೂರ್ ಮಾಡ್ತಾ ಇದ್ದೀವಿ. ಬಟ್ ಅವ್ರ ಮನೆ ಫುಲ್ ಊಟಕ್ಕೆ ನೋಡಿ ಆಲ್ರೆಡಿ ಚೇರ್ಸ್ ಎಲ್ಲ ಹಾಕಿದ್ರೆ ಹಸಿವೆ ಅಂತ ಬಂದ್ವಿ. ಇನ್ನೂ ಊಟ ಮಾಡಿಲ್ಲ. 2:30 ಆಗ್ತಾ ಬಂತು. ಇವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ಫೀಲ್ಸ್ ಗುಡ್. ಸಾಯಿ, ಊಟ ಹೇಗಿತ್ತು? ಊಟ ಹೇಗಿತ್ತು? ಹೌಸ್ ದ ಫುಡ್ ಚೆನ್ನಾಗಿತ್ತು. ಗಾಸಿಪ್ ಸೆಷನ್ ಇಸ್ ಗೋಯಿಂಗ್ ಆನ್. ಸೊ ಇಲ್ಲಿ ಇಬ್ಬರು ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಟು ಮೈ 2 ಫ್ರೆಂಡ್ಸ್ ಹಿಯರ್. ಸೊ ಒಂದು ಕನ್ನಡ ಹುಡುಗಿ, ತೆಲುಗು ಅಮ್ಮಾಯಿ, ಮರಾಠಿ ಹುಡುಗಿ. ನಾನು ಫಿಟ್ ಚೆಕ್ ಮಾಡಿಲ್ಲ, ಬಟ್ ನನಗೆ ಈ ಸಾರಿದು ಬ್ಲೌಸ್ ವರ್ಕ್ ಐ ಲವ್ ಇಟ್. ಫಿಟ್ ಚೆಕ್. ಸೊ ಒಂದು ಜೆಂಡರ್ ರಿವೀಲ್ ಪಾರ್ಟಿ ಇದೆ May 9th. ಅದಕ್ಕೆ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಏನು ಹಾಕೊಳ್ಬೇಕು ಅಂತ. ನಾನು ಎಲ್ಲ ಇವೆಂಟ್ಸ್ಗೂ ಪಿಂಕ್ ಹಾಕೊಳ್ತೀನಿ. ಸೊ ದ ಚಾಲೆಂಜ್ ಇಸ್ ಐ ಹ್ಯಾವ್ ಟು ವೇರ್ ಅ ಬ್ಲೂ ಔಟ್ಫಿಟ್ ಅಂತ. ಲೆಟ್ಸ್ ಸಿ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್. ಹೆಲೋ, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ನಿನ್ನೆ ಫಂಕ್ಷನ್ ಮುಗಿಸ್ಕೊಂಡ್ಬಂದು ಸಿಕ್ಕಾಪಟ್ಟೆ ಸುಸ್ತಾಗಿ ಇವಾಗ ಬ್ರಂಚ್ ತಿನ್ನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಗೆಟಿಂಗ್ ರೆಡಿ. ಯೂನಿಟಲ್ಲಿ ನೆನ್ನೆ ಇಡೀ ರಾತ್ರಿ ಫೈರ್ ಅಲಾರ್ಮ್ ಹೊಡ್ಕೊಳ್ತಾ ಇತ್ತು. ಸೊ ನಿದ್ದೆ ಕೂಡ ನೀಟಾಗಿ ಆಗಿಲ್ಲ. ಹೋಪ್ಫುಲಿ ದ ಡೇ ಗೋಸ್ ವೆಲ್. ಆ್ಯಂಡ್ ಇವತ್ತು
ಒಳ್ಳೆ ಬಿಸಿಲಿದೆ. ಲೆಟ್ಸ್ ಸಿ ಇವತ್ತು ಏನೇನು ಮಾಡ್ತೀವಿ ಅಂತ. ಲೆಟ್ಸ್ ಗೋ. ಇವಾಗ ಬ್ರಂಚ್ಗೆ ಹೊರಟಿದೀವಿ. ನೀವು ನೋಡ್ಬೋದು ಬಿಸಿಲು ಎಷ್ಟು ಚೆನ್ನಾಗಿ ಬಂದಿದೆ. ಐ ವಿಶ್ ನೆನ್ನೆ ಇಷ್ಟು ಬಿಸಿಲಿತ್ತು, ಒಳ್ಳೆ ಫೋಟೋಸ್ ತೊಗೊಳ್ಬೋದಾಗಿತ್ತು ಸಾರಿನಲ್ಲಿ. ಬಟ್ ಎನಿವೇಸ್ ನಾವು ಇಂಗ್ಲಿಷ್ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಯೂಶ್ವಲ್ ನಮ್ಮದು ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟೇ ಆಗುತ್ತೆ ನಮ್ಮದು ಮನೆಯಲ್ಲಿ. ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಮ್ದು ಯೂಶ್ವಲ್ ಸ್ಪಾಟ್ ಇದೆ, ಅಲ್ಲಿ ಹೋಗ್ತಾ ಇಲ್ಲ ನಾವು ಇವತ್ತು. ತಾನೇ ಬ್ರೇಕ್ಫಾಸ್ಟ್ ಪ್ಲೇಸ್ ರೀಚ್ ಆದ್ವಿ. ಅಲ್ಲಿ ನೋಡಿ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. we've added ourselves on the wait list. ಇನ್ನೊಂದು 15-20 ನಿಮಿಷ ಕಾರಲ್ಲೇ ವೆಯ್ಟ್ ಮಾಡಬೇಕು. ಬೋರ್ ಆಗ್ತಲ್ವಾ ನಿನಗೆ ವೆಯ್ಟ್ ಮಾಡ್ತಾ? ವೇಟ್ ಮಾಡ್ಬೇಕು. ವಿ ಹ್ಯಾವ್ ಟು ವೇಟ್. ಏನು ಮಾಡೋದು, ಹಂಗ್ರಿ, ವೆರಿ ಹಂಗ್ರಿ. ಯಾಕಂದರೆ ನೆನ್ನೆ ಫಂಕ್ಷನಲ್ಲಿ ಹಂಗೆ ಸ್ವಲ್ಪ ಕಂಟ್ರೋಲ್ ಮಾಡೋಣ ಅಂತ ಸ್ವಲ್ಪ ಕಡಿಮೆ ತಿಂದು ಮೇ ಬಿ ನೆನ್ನೆ ಊಟ ಸಾಲಿಲ್ಲ. ನನಗೆ ಸಾಲ್ತು. ನೆನ್ನೆ ಸ್ವೀಟ್ ರಸ್ಮಲೈ ಮತ್ತು ಮ್ಯಾಂಗೋ ಮೂಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ಇವಾಗ ಇನ್ನೇನು ಇಲ್ಲೂ ಕೂಡ ಮ್ಯಾಂಗೋ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಟ್ ವಾಸ್ ರಿಯಲಿ ಗುಡ್, ಬಟ್ ಡೆಫಿನೆಟ್ಲಿ ಮೋರ್ ಮ್ಯಾಂಗೋ ಟು ಕಮ್ ವೆರಿ ಸೂನ್. ಕಾಫೀಸಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ, ಗೊತ್ತಾಗ್ತಾ ಇಲ್ಲ ಏನು ಕುಡಿಲಿ ಅಂತ. ಮೇ ಬಿ ಅಲ್ಲೂ ಕ್ಯಾಪುಚಿನೋ. ನಮ್ಮ ಕಾಫೀಸ್ ಬಂತು. ನಾನು ಯೂಶ್ವಲಿ ಐ ನೆವರ್ ಸ್ಟಾರ್ಟ್ ಮೈ ಡೇ ವಿತ್ ಅ ಕಾಫಿ, ಬಟ್ ಸಿಕ್ಕಾಪಟ್ಟೆ ಹಸಿವೆ ಆಗ್ತಾ ಇದೆ. ಐ ಡೋಂಟ್ ನೋ ಇಫ್ ಐ ಶುಡ್ ಡ್ರಿಂಕ್. ನಾನು ಯೂಶ್ವಲಿ ಕಾಫಿ ಮಿಡ್ ಡೇ ಕುಡಿತೀನಿ. ಬ್ರೇಕ್ಫಾಸ್ಟ್ ಬಂತು. ಸೊ ಐ ಹ್ಯಾವ್ ವಾಫಲ್ಸ್, ಸಮ್ ಪೊಟೆಟೋಸ್ ಆ್ಯಂಡ್ ಎಗ್ಸ್. ಒಂದು ಬರೀ ಪ್ಯಾನ್ ಕೇಕ್ಸ್. ಹಿಸ್ ಪ್ಯಾನ್ ಕೇಕ್ಸ್ ಆರ್ ಸೋ ಬಿಗ್. ಐ ಥಿಂಕ್ ನಂದು ಪೋರ್ಷನ್ ತುಂಬ ಬ್ಯಾಲೆನ್ಸ್ ಇದೆ, ಬಟ್ ಪೊಟೆಟೋ ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ. ಲೆಟ್ಸ್ ಈಟ್. ಓಕೆ, ಸೊ ಅಪ್ಡೇಟ್. ಐ ಫಿನಿಶ್ ಮೈ ವಾಫಲ್ಸ್ ಆ್ಯಂಡ್ ದಿ ಎಗ್ಸ್. ಪೊಟೆಟೋಸ್ ಇನ್ನೂ ಐ ಡೋಂಟ್ ನೋ. ಸರ್ ಪಾಪ ಅರ್ಧ ಪ್ಯಾನ್ ಕೇಕ್ ತಿಂದು, ಸ್ವಲ್ಪ ಎಗ್ಸ್ ತಿಂದು, ಸ್ವಲ್ಪ ಆ್ಯಂಡ್ ಕಾಫಿ ಅಂತೂ ನೋಡಿ ಹಿಂಗೆ ಇದೆ. ಇದು ನಮ್ಮ ಯೂಶ್ವಲ್ ಕಾರ್ ವಾಶ್ ಸ್ಪಾಟ್. ಸೊ ಬಂದಿದ್ದೀವಿ ನೋಡಿ, ಇಲ್ಲಿ ಆಲ್ರೆಡಿ ಸುಮಾರು ಜನ ಲೈನಲ್ಲಿದ್ದಾರೆ. ಓಕೆ, ಸೊ ಕಾರ್ ವಾಶ್ ಮುಗಿಸ್ಕೊಂಡು ಇವಾಗ ಪೆಟ್ ಸ್ಟೋರಿಗೆ ಬಂದಿದ್ದೀವಿ. ಕೋಕೋಗೆ ಫುಡ್ ಮತ್ತು ಇನ್ನೊಂದಷ್ಟು ಐಟಮ್ಸ್ ತೊಗೊಳ್ಬೇಕಾಯ್ತು. ಲೆಟ್ಸ್ ಗೋ ಟು ಪೆಟ್ ಸ್ಮಾರ್ಟ್. ಓಕೆ, ವೆದರ್ ಏನು ಬ್ಯೂಟಿಫುಲ್ ಇದೆ ನೋಡಿ. ಅಲ್ಲಿ ಕ್ಯಾನಡಾ ಫ್ಲಾಗ್ ನೋಡಿ, ಎಷ್ಟು ವೆರೈಟಿ ಐಟಮ್ಸ್ ಇದೆ. ಲೀಶ್, ಬೆಲ್ಟ್ಸ್, ಕಾಲರ್ಸ್, ಫುಡ್, ಟಾಯ್ಸ್ ಎಲ್ಲವುದು ಇದೆ. ಸೊ ಒಂದು ಫುಡ್ ತೊಗೊಳ್ಳೋಣ ಫಸ್ಟ್. ನಮ್ಮ ಹುಡುಗನ ಊಟ ಇದು. ಇಲ್ಲಿ ಪಪ್ಪಿ ಟ್ರೈನಿಂಗ್ ಇಲ್ಲ ಡಾಗ್ ಟ್ರೈನಿಂಗ್ ಏನೋ ನಡೀತಾ ಇದೆ. ಚೆಕ್ಔಟ್ ಮಾಡೋಕ್ಕೆ ಲೈನಲ್ಲಿ ನಿಂತಿದ್ದೀವಿ. ಒಂದು ಫುಡ್ ತೊಗೊಂಡಾಯಿತು. ಇವಾಗ ನೆಕ್ಸ್ಟು ಫೈರ್ ಅಲಾರ್ಮ್ದು ಇಶ್ಯೂ ಫಿಕ್ಸ್ ಮಾಡೋದಕ್ಕೆ ಬ್ಯಾಟ್ರಿ ತೊಗೊಳ್ಬೇಕು. ಸೊ ಡಾಲರಾಮಾಗಿ ಹೋಗ್ತಾ ಇದ್ದೀವಿ. $1 ಅಂತ ಇದೆ, $1+ ಅಂತ. ಯಾವುದು $1 ಸಿಗಲ್ಲ, ಎಲ್ಲ $150, $2 ಮೇಲೆ ಸಿಗೋದು. ಸೊ ಇಲ್ಲಿ ಗ್ರೀಟಿಂಗ್ ಕಾರ್ಡ್ಸ್ ಎಲ್ಲ ಟೈಪು ಸಿಗುತ್ತೆ. ಫಾರ್ ಬರ್ತ್ಡೇಸ್, ಫನಿ ಬರ್ತ್ಡೇ, ಕಿಡ್ಸ್ ಬರ್ತ್ಡೇ ನೋಡಿ ಯಾವುದೋ $1 ಇದೆ. ಇಲ್ಲಿ ಸ್ಪೆಷಲ್ ಇದೆ ನೋಡು, ಬೇಬಿ ಶಾರ್ದಿದೆ. ಮೊನ್ನೆ ವಿಡಿಯೋನಲ್ಲಿ ಮಾತಾಡ್ತಾ ಇದ್ವಲ್ಲ, ನಮ್ಮ ಫ್ರೆಂಡ್ದು ಜೆಂಡರ್ ರಿವೀಲ್ ಪಾರ್ಟಿ ಇದೆ. ಸೊ ಅದಕ್ಕೆ ಒಂದು ಗ್ರೀಟಿಂಗ್ ಕಾರ್ಡ್ ಹುಡುಕ್ತಾ ಇದ್ದೀವಿ. ನಾನು ಗ್ರೀಟಿಂಗ್ ಕಾರ್ಡ್ ಪೆಟ್ ಮಾಡಿದ್ದೀನಿ, ಅದೇ ತೋರಿಸಲ್ಲ. ಯಾಕಂದರೆ ಶಿ ಗೋಯಿಂಗ್ ಟು ವಾಚ್ ದ ವಿಡಿಯೋ. ಅವಳ ಜೆಂಡರ್ ರಿವೀಲ್ ಪಾರ್ಟಿಗೆ ಇನ್ನೂ 1 ವೀಕ್ ಟೈಮ್ ಇದೆ. ಸೊ ಐ ವಾಂಟ್ ಟು ಶೋ ಇಟ್ ಟು ಯು ವೆನ್ ವಿ ಆ್ಯಕ್ಚುಲಿ ಗೋ ಟು ದಿ ಇವೆಂಟ್. ಓಕೆ, ಬ್ಯಾಟ್ರೀಸ್ ಪಿಕಪ್ ಮಾಡೋಣ ಇವಾಗ. ನನಗೆ ಯಾಕೋ ಅದೇ ಅನಿಸ್ತದೆ, 9 volts ಅಂತ ಬರೆದಿದೆಯಲ್ಲ. ಯಾ, ದಟ್ಸ್ ದ ಒನ್. ಓಕೆ, ಪೇಮೆಂಟ್ ಇಸ್ ಡನ್. ಓಕೆ, ಮಾಲಿಗೆ ಬಂದ್ವಿ ಇವಾಗ. ಸೆಫೋರಾ ಶಾಪಿಂಗ್ ಹೋಗ್ತಾ ಇದ್ದೀವಲ್ವಾ. ದಿಸ್ ಇಸ್ ಮೈ ಆಲ್ ಟೈಮ್ ಫೇವ್ರೆಟ್ ಶಾಪ್. ಇಲ್ಲಿ ಈ ಮಾಲಿಗೆ ಬಂದಾಗೆಲ್ಲ ಈ ಸ್ಟೋರಿಗೆ ವಿಸಿಟರ್ಸ್ ಮಸ್ಟ್. ದಿಸ್ ಇಸ್ ಮೈ ಫೇವ್ರೆಟ್ ಬ್ರ್ಯಾಂಡ್ ಹುಡಾ ಬ್ಯೂಟಿ. ನಾನು ಇದರದ್ದೇ ಫೌಂಡೇಶನ್, ಕನ್ಸೀಲರ್, ಬ್ಲಷಸ್ ಎಲ್ಲ ಯೂಸ್ ಮಾಡೋದು. ಐ ವಾಂಟೆಡ್ ಟು ಗೆಟ್ ದಿಸ್ ಪ್ಯಾಲೆಟ್, ಆದರೆ ಇವತ್ತು ಸ್ಟಾಕಲ್ಲಿ ಇಲ್ವಂತೆ. ವಿಲ್ ಸಿ ನೆಕ್ಸ್ಟ್ ಟೈಮ್ ವಿ ಆರ್ ಗೋಯಿಂಗ್ ಟು ಕಮ್ ಬ್ಯಾಕ್. ಎನಿವೇ ಈ ಮಾಲ್ ನಮ್ಮ ಮನೆ ಹತ್ರನೇ. ಟ್ರೈಂಗ್ ಆನ್ ಅ ಟೀ ಶರ್ಟ್. ಒಂದು ಶೋ ನೀನು ಹಾಕ್ಕೊಳ್ತಾ ಇದ್ದಾನೆ ಅಂತ. ಯುಲ್ ಸಿ ದಟ್ ನೆಕ್ಸ್ಟ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಇಟ್ ಲುಕ್ಸ್ ಗುಡ್, ಚೆನ್ನಾಗಿದೆ.
ಶಾಪಿಂಗ್ ಈಸ್ ಡನ್. ಸೊ ಮಾಲಲ್ಲಿ ಏನೇನು ಕೆಲಸ ಇತ್ತು ಎಲ್ಲ ಮುಗಿತು. ವಿ ಆರ್ ಹೆಡಿಂಗ್ ಬ್ಯಾಕ್ ಹೋಮ್, ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ. ಮಾಲ್ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಸಂಜೆ ಪಾರ್ಕ್ಗೆ ವಾಕ್ ಹೋಗ್ತಾ ಇದ್ದೀವಿ ಕೋಕೋ ಜೊತೆ. ಬಿಸಿಲು ತುಂಬಾ ಚೆನ್ನಾಗಿದೆ ಆ್ಯಂಡ್ 12 degrees ಇದೆ ಹೊರಗಡೆ. ಬನ್ನಿ, ಲೆಟ್ಸ್ ಗೋ ಟು ದ ಪಾರ್ಕ್. ಕೋಕೋ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸೌಂಡ್ ಆಫ್ ವಾಟರ್ ಕೇಳಿಸ್ತಾ ಇದೆ. ನಮ್ಮ ಮನೆಗೆ 5 ನಿಮಿಷ ದೂರದಲ್ಲೇ ಇದೆ. ನಾವು ಹೋದ ವರ್ಷ ಬಂದಿದ್ವಿ ಒಂದ್ಸಲ ಆ್ಯಂಡ್ ಅದಾದಮೇಲೆ ಇವಾಗಲೇ ಬರ್ತಾ ಇರೋದು. ಬಿಕಾಸ್ ವಿಂಟರ್ ಟೈಮಲ್ಲಿ ಇಲ್ಲಿ ಫುಲ್ಲು ಸ್ನೋ ಇರುತ್ತೆ. ಫೀಲ್ಸ್ ಗುಡ್ ಟು ಕಮ್ ಔಟ್ ಇನ್ ಸ್ಪ್ರಿಂಗ್ ಆ್ಯಂಡ್ ಟೇಕ್ ಅ ವಾಕ್. ಓಕೆ ನೋಡಿಲಿ, ಲುಕ್, ಯು ಟಯರ್ಡ್? ಈಸ್ ಸೋ ಟಯರ್ಡ್ ಫ್ರಮ್ ದ ವಾಕ್. ಒಳ್ಳೆ ಟ್ರೇಲ್ ಮುಗಿಸ್ಕೊಂಡು ಇವಾಗ ಗ್ರೋಸರಿ ಶಾಪಿಂಗ್ ಮುಗಿಸಿ ಐ ಆಮ್ ಡನ್ ಫಾರ್ ದ ವೀಕೆಂಡ್. ಹೋಪ್ ಯು ಆಲ್ ಹ್ಯಾಡ್ ಅ ಗ್ರೇಟ್ ವೀಕೆಂಡ್ ಟು. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.